ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಶಕುನ ಶಾಸ್ತ್ರ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲೂ ಹಲ್ಲಿಯ ಒಂದು ಶಕುನ. ಹೌದು ಸ್ನೇಹಿತರೆ, ಮನೆಯಲ್ಲಿ ಹಿರಿಯರು ಹೇಳಿರುವುದನ್ನು ನೀವು ಕೇಳಿರುತ್ತೀರಿ. ಹಲ್ಲಿಯು ದೇಹದ ಯಾವುದಾದರೂ ಒಂದು ಭಾಗದ ಮೇಲೆ ಬಿದ್ದಾಗ ಅದನ್ನು ಲಾಭ ಅಥವಾ ನಷ್ಟ ಎಂಬುದು ಹಿರಿಯರು ಹೇಳಿರುತ್ತಾರೆ. ಇದರಿಂದ ನಮ್ಮ ಜೀವನದಲ್ಲಿ ಒಳಿತು ಹಾಗೂ ಕೆಡುಕುಗಳ ಒಂದು ಮುನ್ಸೂಚನೆಯನ್ನು ಈ ಹಲ್ಲಿಯು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವೊಂದು ಅನಿರೀಕ್ಷಿತ ಬದಲಾವಣೆಗಳನ್ನು ಮೇಲೆ ಬೀಳುವುದರ ಮೂಲಕ ಸೂಚನೆಯನ್ನು ನೀಡುತ್ತದೆ. ಇದರಿಂದಾಗಿ ನಾವು ನಮ್ಮ ಮುಂದಿನ ಜೀವನದಲ್ಲಿ ಎದುರಾಗ್ತಕ್ಕಂತಹ ಒಂದು ಸಂದರ್ಭವನ್ನು ಕಾಣಬಹುದು ಹಾಗೂ ಅದರ ಸೂಚನೆಯನ್ನು ಗಮನಿಸಬಹುದಾಗಿದೆ. ಹೌದು ಸ್ನೇಹಿತರೆ, ಹಲ್ಲಿಯು ಶಕುನ ಶಾಸ್ತ್ರಗಳಲ್ಲಿ ವಿಶೇಷವಾದ ಒಂದು ಸ್ಥಾನವನ್ನು ನೀಡಲಾಗಿದೆ. ಈ ಒಂದು ಹಲ್ಲಿಯು ದೇಹದ ಪುರುಷರ ಅಥವಾ ಮಹಿಳೆಯರ ಈ ದೇಹದ ಯಾವುದೇ ಭಾಗದ ಮೇಲೆ ಬಿದ್ದಾಗ ಆ ಒಂದು ಭಾಗದ ಆಧಾರದ ಮೇಲೆ ಒಂದು ಸಂದರ್ಭದ ಸೂಚನೆಯನ್ನು ನೀಡಲಾಗುತ್ತದೆ. ಹೌದು ಸ್ನೇಹಿತರೆ, ನಮ್ಮ ಹಿರಿಯರು ಹೇಳಿರುವಂತೆ ಹಲ್ಲಿಯು ತಲೆಯ ಮೇಲೆ ಬಿದ್ದರೆ ಅದರಿಂದ ಹೆಚ್ಚಿನ ಲಾಭವೆಂದು ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಹಲ್ಲಿಯು ದೇಹದ ಬಲಭಾಗದಿಂದ ಏರಿ ಎಡಭಾಗದಿಂದ ಕೆಳಗಿದರೆ ಅದನ್ನು ಒಳಿತು ಎಂದು ಕೂಡ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ದೇಹದ ಮೇಲೆ ಹಲ್ಲಿಯು ಬೀಳುವುದು ಅಷ್ಟೇ ಅಲ್ಲ, ಹಲ್ಲಿಯು ಬೀಳುವಂತಹ ವಾರ ಹಾಗೂ ನಕ್ಷತ್ರವು ಸಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹಲ್ಲಿಯು ಬಿದ್ದಾಗ ಆ ದಿನ ಯಾವ ದಿನ ಇತ್ತು ಹಾಗೂ ಯಾವ ನಕ್ಷತ್ರ ಇತ್ತು ಎಂಬುದರ ಆಧಾರದ ಮೇಲೆಯೂ ಕೂಡ ಆ ಒಂದು ಲಾಭ ನಷ್ಟವನ್ನು ಪರಿಗಣಿಸಬೇಕಾಗುತ್ತದೆ. ಹೀಗಿರುವಾಗ ಆ ಹಲ್ಲಿಯು ಸೋಮವಾರ, ಬುಧವಾರ, ಗುರುವಾರ ಹಾಗೂ ಮತ್ತು ಶುಕ್ರವಾರ ದಿನಗಳ ಬಿದ್ದರೆ ಅದು ಉತ್ತಮವಾದುದು ಎಂದು ಹೇಳಲಾಗುತ್ತದೆ. ಹಾಗೂ ಕೆಲವೊಂದು ನಕ್ಷತ್ರಗಳ ಪ್ರಕಾರ ಹಸ್ತ, ಸ್ವಾತಿ, ಅನುರಾಧ ಹಾಗೂ ಇನ್ನಿತರ ನಕ್ಷತ್ರಗಳನ್ನು ಬಂದಾಗ ಅದು ಉತ್ತಮವಾದ ಒಂದು ಸೂಚನೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಹಾಗೂ ದೇಹದ ಮೇಲೆ ಬಿದ್ದಾಗ ಹಲ್ಲಿಯು ಹೆಚ್ಚಿನ ಒಂದು ಶುಭ ಸೂಚನೆಯನ್ನು ನೀಡುತ್ತಾ ಇರುತ್ತೆ. ಹಾಗೂ ಈ ಒಂದು ಹಲ್ಲಿಯು ಮುಖದ ಮೇಲೆ ಬಿದ್ದರೆ, ನಿಮ್ಮ ಮುಖದ ಮೇಲೆ ಹಲ್ಲಿ ಬಿದ್ದರೆ ನೀವು ರುಚಿಕರವಾದ ಆಹಾರವನ್ನು ಇಷ್ಟಪಡುತ್ತೀರಿ ಎಂದರ್ಥ. ಹೌದು, ಅಷ್ಟೇ ಅಲ್ಲದೆ ಇದು ಧನ ಆಗಮನದ ಸೂಚನೆಯನ್ನು ಕೂಡ ನೀಡಲಾಗ್ತದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಭುಜದ ಮೇಲೆ ಹಲ್ಲಿಯು ನಿಮ್ಮ ಬಲ ಭುಜದ ಮೇಲೆ ಬಿದ್ದರೆ ನೀವು ಕೆಲವು ವಿಷಯದಲ್ಲಿ ವಿಜಯಶಾಲಿಯಾಗಬಹುದು ಎಂಬುದು ಸೂಚನೆಯಾಗಿರುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಕೈ ಮೇಲೆ ಬಿದ್ದರೆ ನೀವು ಆರ್ಥಿಕವಾಗಿ ಲಾಭವನ್ನು ಕಾಣುತ್ತಿದ್ದೀರಿ ಎಂದು ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಹಲ್ಲಿಯು ಹಣೆಯ ಮೇಲೆ ಬಿದ್ದರೆ ಶಕುನ ಶಾಸ್ತ್ರದ ಪ್ರಕಾರ ಇದು ಒಂದು ಉತ್ತಮವಾದುದು. ಹೌದು ಸ್ನೇಹಿತರೆ, ಅದರಲ್ಲೂ ಮಹಿಳೆಯ ಹಣೆಯ ಮೇಲೆ ಎಡಭಾಗದಲ್ಲಿ ಹಲ್ಲಿ ಬಿದ್ದರೆ ಭವಿಷ್ಯದಲ್ಲಿ ಆರ್ಥಿಕ ಲಾಭವನ್ನು ನೀವು ಕಾಣುತ್ತೀರಿ ಅಥವಾ ಯಾವುದೇ ರೀತಿಯ ಆಸ್ತಿಯ ಲಾಭವನ್ನು ನೀವು ಪಡೆಯಬಹುದು ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ನಂತರ ನೋಡಬಹುದಾದರೆ ಕಿವಿಯ ಮೇಲೆ, ಬಲ ಕಿವಿಯ ಮೇಲೆ ಹಲ್ಲಿ ಬಿದ್ದರೆ ಆಭರಣಗಳು ಹಾಗೂ ಎಡ ಕಿವಿಯ ಮೇಲೆ ಬಿದ್ದರೆ ದೀರ್ಘ ಆಯುಷು ಎಂಬ ಒಂದು ಸೂಚನೆಯನ್ನು ನೀಡಲಾಗ್ತದೆ. ಹಾಗೂ ಕತ್ತಿನ ಮೇಲೆ ಬಿದ್ದರೆ ಅಥವಾ ಕೊರಳಲ್ಲಿ ಇದು ಹಲ್ಲಿಯು ಬಿದ್ದರೆ ಜಾತಕದಲ್ಲಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ನಂತರ ನೋಡುವುದಾದರೆ ಹಲ್ಲಿಯನ್ನು ಮೂಗಿನ ಮೇಲೆ ಬಿದ್ದರೆ ಅತ್ಯಂತ ಶುಭಕರವಾದುದು ಹಾಗೂ ಇದು ಒಂದು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶಕುನಶಾಸ್ತ್ರದ ಪ್ರಕಾರ ಹಲ್ಲಿಯು ಮೂಗಿನ ಮೇಲೆ ಬಿದ್ದರೆ ಅದು ಒಂದು ಅದೃಷ್ಟವೇ ಸರಿ ಎಂದು ಕೂಡ ಹೇಳಲಾಗ್ತದೆ. ಇದರಿಂದ ನೀವು ಅತ್ಯುತ್ತಮವಾದುದನ್ನು ಪಡೆಯುವ ಒಂದು ಮುನ್ಸೂಚನೆ ಎಂದು ಕೂಡ ಹೇಳಲಾಗ್ತದೆ. ನಂತರ ನೋಡುವುದಾದರೆ ಕಾಲಿನ ಮೇಲೆ ಹಲ್ಲಿಯು ಬಲ ಪಾದದ ಮೇಲೆ ಬೀಳುತ್ತದೆ ಎಂದರೆ ನೀವು ಯಾವುದೇ ರೀತಿಯ ಪ್ರಯಾಣಕ್ಕೆ ಅರ್ಹರಾಗಬಹುದು ಎಂದು ಅರ್ಥವನ್ನು ಇದು ನೀಡುತ್ತದೆ. ಅಷ್ಟೇ ಅಲ್ಲದೆ ಬಲಪಾದದ ಅಡಿಭಾಗವನ್ನು ಸ್ಪರ್ಶಿಸುವುದರಿಂದ ಸಂಪತ್ತಿನ ಪ್ರಾಪ್ತಿಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ರೀತಿಯಾಗಿ ಹಲ್ಲಿಯು ದೇಹದ ಕೆಲವು ಭಾಗಗಳ ಮೇಲೆ ಬಿದ್ದರೆ ಇದು ಒಂದು ಲಾಭ ಹಾಗೂ ನಷ್ಟದ ಸೂಚನೆಯನ್ನು ಕೂಡ ನೀಡಲಾಗುತ್ತದೆ. ಹಾಗೂ ಇನ್ನಿತರ ಕೆಲವು ಭಾಗಗಳ ಮೇಲೆ ಬಿದ್ದರೆ ಕೆಲವೊಂದು ನಷ್ಟದ ಒಂದು ಸೂಚನೆಯಾಗಿರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅದರಲ್ಲೂ ದೇಹದ ನೆತ್ತಿಯ ಮೇಲೆ, ತಲೆಯ ನೆತ್ತಿಯ ಮೇಲೆ ಹಲ್ಲಿಯು ಬಿದ್ದರೆ ಅಪಶಕುನ ಎಂದು ಕೂಡ ಹೇಳಲಾಗುತ್ತದೆ. ಈ ರೀತಿಯಾಗಿ ಹಲ್ಲಿಯು ಶಕುನ ಶಾಸ್ತ್ರದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದ್ದು ಇದರ ಮೂಲಕ ನಮ್ಮ ಜೀವನದಲ್ಲಿ ಮುಂದೆ ಎದುರಿಸುವಂತಹ ಸಂದರ್ಭಗಳ ಸೂಚನೆ ಇದು ಆಗಿರುತ್ತದೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.